ಸೊ ಎಲ್ಲರೂ ಹೇಗಿದ್ದೀರಾ? ನಾನೇನೋ ಸೂಪರ್ ಆಗಿದ್ದೀನಿ, ನೀವು ಸಖತ್ತಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಕುಶಾಲನಗರ ಕಡೆಗೆ. ಯಾಕೆ ಏನು ಅಂತ ಹೇಳ್ತೀನಿ. ಆನ್ ದ ವೇ ಹೋಯ್ತಾ ಇನ್ ಸೇಮ್ ಅದೇ ಟಿಪಿಕಲ್ ರೂಟಲ್ಲಿ ಇದ್ದೀವಿ. ಆ್ಯಂಡ್ ಐ ಆಮ್ ಬ್ಯಾಕ್ ವಿತ್ ಮೈ ಬೆನೆಲಿ 600i ಆರ್ ಟಗರು. ಸೊ ಮ್ಯಾಟರ್ ಇಷ್ಟ, ಇದರದ್ದು ಸ್ಟಾರ್ಟರ್ ಮೋಟರ್ ಹೋಗಿತ್ತು, ಅದರೊಟ್ಟಿಗೆ ನಾನು ಥ್ರೋಟಲ್ ಬಾಡಿ ಕ್ಲೀನ್ ಮಾಡೋಕ್ಕೆ ಕೊಟ್ಟಿದ್ದೆ. ಏನೋ ಸ್ವಲ್ಪ ವೈರಿಂಗ್ ಆಚೆ ಮಿಸ್ ಆಗಿಬಿಟ್ಟು ನನಗೂ ಐಡಿಯಾ ಇಲ್ಲದೆ ಅವನಿಗೂ ಗೊತ್ತಾಗದೆ ಇಷ್ಟು ದಿನ ಪಡೆದಾಡ್ಕೊಂಡಿದ್ದೆ. ಲೈಕ್ ಎಕ್ಸಲೇಟರ್ ಕೊಟ್ಟರೆ ರೆವು ತೊಗೊಳ್ತಿದ್ದಿಲ್ಲ. ಈಗ ನೋಡಿ ರೆಸ್ಪಾನ್ಸ್ ಚೆನ್ನಾಗಿ ಆಗಿದೆ. ಸೊ ನಾನೇನು ಮಾಡಿದೆ, ಅವನ ಹತ್ರ ಇಸ್ಕೊಂಡು ವಾಪಸ್ ಮನೆಗೆ ಬಂದುಬಿಟ್ಟು ಕೂತ್ಕೊಂಡು ನಾನೇ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿನ್ನೆ ದಿನ ಇಡೀ ಮಾಡಿದೆ. ಆ್ಯಂಡ್ ಇವತ್ತು ಬೆಳಿಗ್ಗೆ ರಾತ್ರಿ ಯೋಚನೆ ಮಾಡಿಬಿಟ್ಟು ಬೆಳಿಗ್ಗೆ 8:30 ಕೂತ್ಕೊಂಡು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬೇಸಿಕಲಿ ಇಂಥ ಒಂದು ಪ್ರೀಮಿಯಂ ಬೈಕ್ ನಿಮ್ಮ ಕೈಲಿ ಇರಬೇಕಾದ್ರೆ ಬೇಸಿಕ್ ನಾಲೆಜ್ ಏನಿರಬೇಕಪ್ಪ ಅಂದರೆ, ಪ್ರತಿ ವಯರಲ್ಲೂ ಅದರದ್ದೇ ಆದ ಒಂದು ಸೀರಿಯಲ್ ನಂಬರ್ಸ್ ಕೊಟ್ಟಿರ್ತಾನೆ. ಸೊ ನಂಬರ್ 1 ಅಂತ ಈಗ ಎಕ್ಸಾಂಪಲ್ ಇಟ್ಕೊಳ್ಳೋಣ. ಸೊ ಫಸ್ಟ್ ಕೇಬಲು ಫಸ್ಟ್ ಸ್ಲಾಟಿಗೆ ಫಿಕ್ಸ್ ಆಗಬೇಕು ಅಂತೆಲ್ಲ ಇರುತ್ತೆ. ಸೊ ಅದೆಲ್ಲ ಆಚೆ ಆಗಬೇಕಾದ್ರೆ ಗಾಡಿ ಫುಲ್ ಎಕ್ಕಿಟ್ಟೋಗ್ಬಿಡ್ತದೆ. ಅದೇ ರೆಸ್ಪಾನ್ಸು ಅದು ಇದು ಏನೆಲ್ಲ ಉಂಟು ಎಲ್ಲ ಹೋಗ್ಬಿಡುತ್ತೆ. ಸೊ ನಾನೇನು ಮಾಡಿದೆ ಅಂದರೆ, ಕೂತ್ಕೊಂಡು ವಾಪಸ್ ರೀಅಸೆಂಬಲ್ ಮಾಡ್ಬೇಕಾದ್ರೆ ವಯರ್ಸ್ ಎಲ್ಲ ಆಚೆ ಇತ್ತು. ಲೈಕ್ 1 3ಅಲ್ಲಿತ್ತು, 3 1ಅಲ್ಲಿತ್ತು, 4 2ಅಲ್ಲಿತ್ತು, 2 4ಅಲ್ಲಿತ್ತು. ಸೊ ಅದನ್ನೆಲ್ಲ ರೀಟೇಪ್ ಮಾಡಿಬಿಟ್ಟು ರೀಅಟ್ಯಾಚ್ ಮಾಡಿದೆ. ಅದರೊಟ್ಟಿಗೆ ಸಣ್ಣ ಪುಟ್ಟದ ಅದು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಸ್ಲೈಟಾಗಿ ಏನೋ ಒಂದು ಪ್ರಾಬ್ಲಮ್ ಇದೆ. ಲೈಕ್ ಈಗ ಇಂಜಿನ್ ಬ್ರೇಕಿಂಗ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಫೀಲ್ ಆಯ್ತಾ ಇದೆ. ಪ್ರೊಬಬ್ಲಿ ನನಗೆ ಇದರದ್ದು ಏರ್ ಫಿಲ್ಟರ್ ಬರುತ್ತಲ್ಲ, ಅದರದ್ದು ಹೋಲ್ಸ್ನ ಟೈಟ್ ಮಾಡಲಿಕ್ಕೆ ಮರ್ತೋಯ್ತು. ಏನಾದರೂ ನಾಳೆ ಕೂತ್ಕೊಂಡು ಮಾಡ್ತೀನಿ. ಹಂಗೆ ಇವತ್ತು ಒಂಚೂರು ಕುಶಾಲನಗರಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಐಟಮ್ಸ್ ಇತ್ತು ಅಥವಾ ಪಾರ್ಸಲ್ಗಳಿತ್ತು ತೊಗೊಳಕ್ಕೆ. ಅದರೊಟ್ಟಿಗೆ ಸ್ವಲ್ಪ ಸಲೂನಿಗೆಲ್ಲ ಹೋಗಿ ಈಗಂತೂ ನಾನು ಒಳ್ಳೆ ಕಾಡು ಮನ್ಸಂತರ ಆಗಿಬಿಟ್ಟಿದ್ದೀನಿ. ಆಲ್ಮೋಸ್ಟ್ 3 ವೀಕ್ಸ್ ಆಯಿತು ಗುರು ಬೈಕ್ ಇಲ್ಲದೆ. ಫುಲ್ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು ನನಗಂತೂ. ಈಗ ಏನೋ ಒಂಚೂರು ಸಮಾಧಾನ. ಫೈನಲಿ ಇಟ್ಸ್ ಬ್ಯಾಕ್ ಇನ್ ಮೈ ಹ್ಯಾಂಡ್ ವಿತ್ ಗುಡ್ ಕಂಡೀಷನ್ ಅಂತ ಹೇಳೋದು. ನನಗೆ ಯಾಕೆ ಅಷ್ಟೊಂದು ಅಟ್ಯಾಚ್ಮೆಂಟು ಅಂದರೆ, ಆ ಅಟ್ಯಾಚ್ಮೆಂಟ್ ಇಲ್ಲದೆ ಹೋಗಿದ್ರೆ ಯಾವುದೇ ಕಾರಣಕ್ಕೂ ನಾನು ಡೆಲ್ಲಿಯಿಂದೆಲ್ಲ ಇದು ಓಡಿಸ್ಕೊಂಡು ಬರ್ತಾ ಇರಲಿಲ್ಲ. ನನಗೆ ಇದು ಹುಚ್ಚು ಅಂತ ತಿಳ್ಕೊಳ್ಳಿ, ಕ್ರೇಜ್ ಅಂತ ತಿಳ್ಕೊಳ್ಳಿ, ಅಥವಾ ಸೈಕ್ ಅಂತ ತಿಳ್ಕೊಳ್ಳಿ, ನನಗೆ ಬೈಕ್ ಸರಿ ಇಲ್ಲ ಅಂದರೆ ರಾತ್ರಿ ನಿದ್ರೆ ಬರೋಲ್ಲ, ಕರೆಕ್ಟಾಗಿ ಹೊಟ್ಟೆಗೆ ಊಟ ಸೇರಲ್ಲ. ನಮ್ಮ ಹುಡುಗರ ಜೀವನನೇ ಹಂಗೆ ಗುರು. ನಾವು ಇಷ್ಟಪಟ್ಟು ನಮ್ಮ ಒಟ್ಟಿಗೆ ಇಲ್ಲ ಅಂದರೆ ಮೆಂಟ್ಲ್ಗಳಾಗ್ಬಿಡ್ತೀವಿ. ಅಲ್ಲ, ಇದ್ದು ಇಲ್ಲದೆ ಇರ್ತದಲ್ಲ ಆವಾಗ ಮೆಂಟ್ಲ್ಗಳಾಗ್ಬಿಡ್ತೀವಿ. ಸೊ ಹಂಗಲಾಗಿ ಈಗ ಬೈಕ್ ರೆಡಿಯಾಗಿದೆ. ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ ಫಾರ್ ದಟ್. ಫಸ್ಟ್ ಇದಕ್ಕೊಂದು ಒಳ್ಳೆ ಸರಿಯಾಗಿ ಮಂತ್ರ ಮಾಡಿ ತಾಯ್ತ ಕಟ್ಟಿಸ್ಬೇಕು. ಸರಿ ದೃಷ್ಟಿ ಬಿದ್ದಿರ್ತದೆ. ಅದಕ್ಕೆ ಸರಿಯಾಗಿ ರೆಡ್ ಬೇರೆ 10 ಕಿಲೋಮೀಟರ್ ದೂರ ಕಾಣಿಸ್ತದೆ. ಅದು ಕಾಣುತ್ತಲ್ಲ. ಈಗಂತೂ ಪ್ರಾಬಬ್ಲಿ ನಾನು ಊರಿಗೆ ಬೈಕ್ ತಂದ ಮೇಲೆ ಇವತ್ತೇ ನಾನು ಯಾವುದೇ ರೈನ್ ಗೇರ್ಸ್ ಹಾಕ್ಕೊಳ್ಳೋದೆ ಓಡಾಡ್ತಿದ್ದೀನಿ. ಫುಲ್ಲು ಬಿಸಿಲು, ABS ಇಲ್ಲದೆ ಭಾರಿ ಕಷ್ಟ ಗುರು. ರೇರ್ ಬೈಕ್ ಹೊಡೆದೆ ಸರಿ ಅಂತ ಜಾರ್ಕೊಂಡು ಹೋಯ್ತದೆ. ಸೊ ನಮ್ಮ ಡಾರ್ಲಿಂಗ್ನ ಹೈವೇಲಿ ಕರೆಕ್ಟಾಗಿ ಫೀಲ್ ಮಾಡೋದೆ ಆಲ್ಮೋಸ್ಟ್ 3 ವೀಕ್ಸ್ ಮೇಲೆ ಆಗಿತ್ತು. ಈಗ ನೋಡಿ ರೆಸ್ಪಾನ್ಸ್ ಚೆನ್ನಾಗಾಗಿದೆ. ಹ್ಯಾಟ್ಸ್ ಆಫ್ ಟು ಮೀ. ಆಡ್ದು ಹೆಂಗ್ ದೇವರಾಗ್ಬಿಟ್ಟಿದೆ. ಅದೊಂದು ಸರಿ ಮಾಡಬೇಕು. ಯಾಕಂದರೆ ನಾನು ಬೈಕ್ ತೊಗೊಳ್ಬೇಕಾದ್ರೆ ಅಬ್ಸರ್ವ್ ಮಾಡಿಲ್ಲ ಆಯ್ತಾ. ಇದರದ್ದು ಪಾಸ್ ಲೈಟ್ ಹೋಗಿದೆ, ಪಾಸ್ ಲೈಟು ಸ್ವಿಚ್ ಹೋಗಿದೆ. ಸೊ ಇದನ್ನೆಲ್ಲ ಅಸೆಂಬ್ಲಿ ಹೊಸದು ಹಾಕಬೇಕು. ನಾನು ಸಸ್ಪೆನ್ಷನ್ ಕೂಡ ಹೊಸದು ಹಾಕಬೇಕು. ಸಣ್ಣ ಪುಟ್ಟ ಸುಮಾರು ಕೆಲಸಗಳಿದೆ. ಒಂದು 50,000 ಖರ್ಚು ಮಾಡಿಬಿಟ್ರೆ ಗಾಡಿ ಬ್ಯಾಕ್ ಟು ಸ್ಟಾಕ್ ಆಗಿಬಿಡುತ್ತೆ. ಡೈನೋಸರ್ ಬೇಕಾ, ಎಂತ ಬೇಕು, ಗ್ಯಾಂಡಾಮೃಗ ಬೇಕಾ, ಜಿರಾಫೆ ಬೇಕಾ, ಎಲ್ಲ ನಮ್ಮ ಇಲ್ಲಿ ವಿಂಡೋಸ್ನಲ್ಲಿ ರಾಜೇಶ್ ಇಂಟರ್ಲಾಕ್ಸ್ ಅವರು. ಕುಶಾಲನಗರದಿಂದ ಬರ್ಬೇಕಾದ್ರೆ ನಿಸರ್ಗಧಾಮ ಜಂಕ್ಷನ್ ಒಂಥರ ಹಾಟ್ ಸ್ಪಾಟ್ ಆಗಿಬಿಟ್ಟಿದೆ ಗುರು. ಲೈಕ್ ಲಿಟ್ರಲಿ ಯಾವ ರೇಂಜಿಗೆ ಟ್ರಾಫಿಕ್ ಇರ್ತದೆ ಅಂದರೆ ಹೇಳಿ ಪ್ರಯೋಜನ ಇರೋದಿಲ್ಲ. ನಗರದಲ್ಲಿರೋ ಎಲ್ಲ ಬಾಯ್ಸಿಗೆ ಒಂದು ನಮ್ಮ ನಾವೇ ಸೌಂಡ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಈಗಂತೂ ತಗೊಂಡು ಹೋಗಲ್ಲ, ಅಡ್ಡದಾರಿ ಹಿಡಿದು ಅದರಲ್ಲೆಲ್ಲ ಎಕ್ಸ್ಪರ್ಟ್ಗಳೆಲ್ಲ.
ಇದೆ, ಅದು ಎಲ್ಲಿ ಏನು ಅಂತ ಗೊತ್ತಾಯ್ತಿಲ್ಲ. ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಐಡಿಯಾ ಬರ್ಬೋದು. ಬಟ್ ತಲೆನೋವು ಬಂದರೆ ಇದರದ್ದು ಟ್ಯಾಂಕ್ ಈಗ ಇರೋದಲ್ಲ, ಬಿಚ್ಬಿಟ್ಟು ಕೂಡ್ಸೋಷ್ಟರಲ್ಲಿ ತಲೆ ಕೆಟ್ಟೋಗಿರ್ತದೆ. ಹಾಗೆ ಬ್ಯಾಕ್ ಬ್ರೇಕ್ ಒಂದು ಜಾಮ್ ಹಾಕ್ಕೊಂಡಿತ್ತು. ಸರಿ ಅಂತ ಹೇಳ್ಬಿಟ್ಟು ಅನ್ವಿಕಾ ಮೋಟೋ ಕೇರಿಗೆ ಬಂದಿದ್ದೆ. ಹೆಂಗಿರಿ ಈ ಕಡೆ ಬರೋದಿತ್ತಲ್ಲ, ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಏನಿಲ್ಲ, ಜಸ್ಟ್ ಬ್ಲಾಕ್ ಆಗಿತ್ತು ಅಷ್ಟೇ, ಏರ್ ಲಾಕು. ಅಣ್ಣ ಕೂಡ ಸಿಕ್ಕಿದ್ರಾ? ದುಮೇಣ, ಹಲೋ. ಫೈನ್ ದುಮೇಣ, ಅವರಿ ನಾವು ಹಿಂಗೆ ದುಮೇಣ, ಪರವಾಗಿಲ್ಲ. ಹುಡುಕಿ ದುಮೇಣ ಆಗೋಣ. ನಾವಿಗೆ ಯಾರು ಸಿಗ್ತಾರೆ ಹೇಳಿ? ಸಿಗ್ತಾರೆ ಅವ್ರು ಎಲ್ಲಿರ್ತಾರೆ ಯಾರಿಗೆ ಗೊತ್ತು. ಆಧಾರ್ ಉಂಟಲ್ಲ ಅಂತ ಖುಷಿಲಿ ಓಡಾಡೋದು. ದುಮೇಣ ದೂರ ಹೊರಟ್ರಿ? ನಾವು ಟೌನಿಗೆ ಗಣಪತಿ ಪೊಲೀಸ್ ಸ್ಟೇಷನ್. ಡಿ ಜೆದು ಎಂತ ಕತೆ ಅಂತೆ? ಅದೇ ಒಳ್ಳೆ ಡಿ ಜೆನೇ ಬೇಡ ನನ್ನ ಪ್ರಕಾರ ಅಲ್ವಾ? ಡಿ ಜೆ ಏನು ಗೊತ್ತಾ, ಡಿ ಜೆ ಸೌಂಡ್ ಮಾಡಬೇಕು. ಯಾಕಂದ್ರೆ ಒಂದು 8 ವರ್ಷ ಹಿಂದ್ಗಡೆ ನಮ್ಮ ಫ್ರೆಂಡ್ಸ್ಗಳೇ ಡಿ ಜೆ ತರಿಸಿದ್ದ. ಆಗ ಬೇರೆ ಬಾಕ್ಸ್ಗಳು ಬರ್ತಾ ಇತ್ತು, ಪ್ರೆಷರ್ ಮೀಟರ್ ಇತ್ತಿಲ್ಲ. ಪ್ರೆಷರ್ ಮೀಟರ್ ಇಂದ ಏನಾದ್ರೆ ಕಿವಿ ಒಳಗೆ ಚುಚ್ಚುತ್ತೆ. ಹೌದು ಹೌದು ಹೌದು. ಹಂಗಾಗಿ ನಮ್ದು ಪ್ರಕಾರ ಡಿ ಜೆ ಮಾಡ್ಲಿ, ಅದೇ ಈ ಪ್ರೆಷರ್ ಮೀಟರ್ ಹಾಕಿ ಮಾಡಬಾರ್ದು. ಜನಗಳು ಸೌಂಡಿಗೂ ಕುಣಿತಾರೆ, ಜನರೇಟರ್ ಕುಣಿದ್ರೆ ಜನ ಬೇಕು. ಹೌದು, ಸೈಕ್ ಆಗ್ಬಿಟ್ಟಲ್ಲ. ಬ್ಯಾನ್ ಅಂತ ಹೇಳಿದ್ದಾರೆ, ಡಿಜೆ ಮಾಡ್ಬೋದು, ಆದರೆ ಪ್ರೆಷರ್ ಮೀಟರ್ ಹಾಕ್ಬಾರ್ದು ಅಷ್ಟೇ. ಹೌದು. ಸೊ ಫ್ಲಿಪ್ಕಾರ್ಟ್ ಆಫೀಸಲ್ಲಿ ಕೆಲಸ ಮುಗ್ದಿಲ್ಲ. ನನಗೆ ಈಗ ಹೊಸದಾಗಿ ಒಂದು ಗೊತ್ತಾಯಿತು, ಇದರದ್ದು ಡೇಟಾ ಇರುತ್ತೆ ಅಂತ. ಡೇಟಾ ಕ್ಲಿಯರ್ ಮಾಡಿದರೆ ಸೆನ್ಸರ್ದೆಲ್ಲ ಪ್ರಾಬ್ಲಮ್ಸ್ ಸರಿಯಾಗುತ್ತೆ ಅಂತೆ. ನೋಡೋಣ. ಹಾಗೆ ನಮ್ಮ ಹುಡುಗ ಆಕಾಶ್ ಹೇಳಿದ್ಮೇಲೆ ಇಲ್ಲಿ ವ್ಯಾಗನ್ ಅಂತ ಒಂದು ಸ್ಟೋರ್ ಇದೆ, ಸರ್ವಿಸ್ ಸ್ಟೋರು. ಸೊ ಇಲ್ಲಿ ಒಂದು ಸಲ ಸಿಸ್ಟಮ್ನ ಕಂಪ್ಲೀಟ್ ಅಂತ ಎರರ್ ಕ್ಲಿಯರ್ ಏನೋ ಹೇಳ್ತಾರೆ, ಅದು ಮಾಡಿಸೋಣ ಅಂತೇಳಿ. ಸರಿ, ಹಂಗೆ ಅಂತೆಲ್ಲ ಆಗ್ಬಿಟ್ಟು ಇದಕ್ಕೆ ಬೇಕಾದ ಪೋರ್ಟ್ ಸಿಗಲಿಲ್ಲ. ಸರಿ ನೋಡೋಣ ಅಂತೇಳಿ ಇನ್ನು ವಾಪಸ್ ಹೊರಟೆ. ಇನ್ನೆಂತ ಮಾಡೋದು ಹೇಳಿ, ಬರೋದಾ? ಬೈ. ಕುಶಾಲನಗರದಲ್ಲಿ ಆರಕ್ಷಕರು ಭಾರಿ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ಅಡ್ಡದಾರಿಗಳನ್ನ ಇಟ್ಕೊಂಡಿದ್ದೀನಿ ಈಗ. ಕುಶಾಲನಗರ ನೋಡಿ ಏನು ಸಗದಾಗಿ ಕಾಣಿಸ್ತಿದೆ. ಅದರೊಟ್ಟಿಗೆ ನಮ್ಮ ರೋಷನ್ ಆರ್ಟ್ಸ್ ಬಂದಿದ್ದೆ. ಸ್ಟಿಕ್ಕರ್ ಮಾಡಿಸೋಣ, ನಮ್ಮ ಗಾಡಿಗೂ ಒಂದು ಅಂಟಿಸೋಣ, ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಅಂತ. ನಾವು ಯಾಕೆ ಬಿಡೋದು? ಇವ್ರು ಹೇಳ್ದಂಗೆ ಲಿಟ್ರಲಿ ನಮ್ಮವರಿಗೆ ನಾವು ಸಪೋರ್ಟ್ ಮಾಡೋದು ಇನ್ನು ಯಾರು ಮಾಡ್ತಾರೆ ಹೇಳಿ?